ಇಡೀ ತರಕಾರಿ ಒಳಗೇ ಟೊಮೊಟ ಮಹಾರಾಣಿ ಇದ್ದಂಗೆ. ರೈಸ್ ಆದರೆ ಎಲ್ಲ ರೇಟು ರೈಸ್ ಆಗ್ತದೆ. ಇದೊಂದು ಡೌನ್ ಆದರೆ ಎಲ್ಲ ತರಕಾರಿ ಡೌನ್ ಆಗ್ತದೆ. ಇಲ್ಲೂ ಟೊಮೊಟ ಬಡವ್ರ ಬೆಳೆ ಅಂತ ಹೇಳೋರು. ನಾವು ಏನೂ ಮಾಡೋಕ್ಕೆ ಶಕ್ತಿ ಇಲ್ಲ ಅಂದಾಗ ಟೊಮೊಟೊ ಅಲ್ದಾನೆ ಒಂದು ಸ್ವಲ್ಪ ಉಣ್ಣು. ನಾನು ಒಂದು 20-21 ಸಾವಿರ ಸಸಿ ಉಣಿದ್ದೀನಿ. ಡಿಸ್ಟೆನ್ಸು 5-5.5 ಅಡಿಗೆ ಹಾಕಿದ್ದೀವಿ. ಈ ಸ್ವಲ್ಪ ಡಿಸ್ಟೆನ್ಸ್ ಇದ್ದರೆ ಆರೋಗ್ಯವಾಗಿ ರೋಗ ಬರದಂಗೆ ಕಾಪಾಡ್ತೈತೆ. ಇಳುವರಿ ಸ್ವಲ್ಪ ಜಾಸ್ತಿ ಬರ್ತದೆ. ಸೈಜು ಬರಬಾರ್ದು, ಜಾಸ್ತಿ ಸಣ್ಣನೂ ಬರಬಾರ್ದು. 70 ಗ್ರಾಮಿಂದ 90-100 ಗ್ರಾಮ್ ಇದ್ದರೆ ವ್ಯಾಪಾರಗಾರರಿಗೆ ತುಂಬ ಒಂದು ಲೈಕ್ ಮಾಡ್ತಾರೆ. ಯಜಮಾನರು ರೈತರು ನಾಟಿ ಮಾಡಿದಾಗಿಂದ ತನ್ನ ತಾಯಿ ಮಗುನ ಯಾವ ಥರ ಸಾಕ್ತಾರೋ ಆ ಥರ ನೋಡ್ಕೊಂಡಿರ್ಬೇಕು. ಕಾಯಿ ಆದಾಗ ಹುಳ ಬೀಳವು. 10 ಲೀಟ್ರ್ ಕಡಲೆಪುರಿ ತಂದು ಎರಚಾಡ್ಬಿಡು. ಬೆಳಿಗ್ಗೆ ಅಷ್ಟೊತ್ತಿಗೆ ಈ ಕೀಟನಾಶಕಗಳು, ಗೊರವಂಕುಗಳು ಮತ್ತು ಗುಬ್ಬಚ್ಚಿಗಳೆಲ್ಲ ಬಂದು ತಿಂದುಬಿಟ್ಟು ಹುಳ ಇದ್ದರೆ ಎಲ್ಲ ಆಯ್ಕೊಂಡು ತಿಂತವೆ ಅಂತ ಹೇಳೋರು. ಇವತ್ತು ಆ ಗುಬ್ಬಚ್ಚಿಗಳನ್ನೂ ಕಾಣ್ತಾ ಇಲ್ಲ, ಗೊರವಂಕುಗಳು ಕಾಣ್ತಾ ಇಲ್ಲ. ಬೆಳಿಗ್ಗಿನ ಸಾಯಂಕಾಲದ ಗಂಟ ರಾತ್ರಿ ಕನಸಲ್ಲೂ ಆ ಒಂದು ಬೆಳೆ ಬಗ್ಗೆ ಆಲೋಚನೆ ಮಾಡಿದಾಗ ಮಾತ್ರ ಬೆಳೆ ಚೆನ್ನಾಗಿ ಬರ್ತದೆ. ಬೇಸಿಗೆ ವೆರೈಟಿ ನಾವು ಇವಾಗ ಹಾಕಿರೋದು. ಸ್ವಲ್ಪ ಟೆಂಪ್ರೇಚರ್ ಚೇಂಜ್ ಆಯಿತು, ಸ್ವಲ್ಪ ಗಿಡ ಚೆನ್ನಾಗಿ ಬಂದಿದೆ. ನಾನು ಒಂದು ಗಿಡಕ್ಕೆ ಕಡಿಮೆ ಅಂದ್ರೂ ಒಂದು 5-5.5 kg ಬರುತ್ತೆ ಲಾಸ್ಟ್ ಆಗೋ ಅಷ್ಟೊತ್ತಿಗೆ. ರೈತರು ಮಾಡೋ ರೀತಿ ನೀತಿಯಲ್ಲಿದೆ. ಇವತ್ತು ಯಾರಿಗೋ ಒಬ್ರಿಗೆ ಹೇಳ್ಬಿಟ್ಟು ನೀನು ಔಷಧಿ ಹೊಡಿ ಅಂತ ಹೋಗಿ ಮನೆಗಿದ್ರೆ ಆಗಲ್ಲ. ಇವತ್ತು ಪರಿಸ್ಥಿತಿ ಒಳಗೆ ಟೊಮೊಟ ಮಾಡಬೇಕು ಅಂತಂದರೆ ಹಣ ಇರಬೇಕು, ಆಮೇಲೆ ಮನಸ್ಸಿರಬೇಕು, ಆಮೇಲೆ ಛಲ ಇರಬೇಕು. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಕೃಷಿಗಳ ಚಾನಲ್ಗೆ ಸ್ವಾಗತ. ಸ್ವಾಗತ ಸರ್. ಲಾಸ್ಟ್ ಟೈಮು ಸೌದೆಕಾಯಿ ಮಾಡಿದ್ವಿ. ಹೌದು ತಿಂಗಳು ಮುಂಚೆ. ಹೌದು, ಅದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದೆ. ಹೌದು. ಈಗ ಟೊಮೆಟೊ ಮಾಡಿದ್ದೀರಾ. ಮಧ್ಯೆ ಯಾವ ಬೆಳೆ ಮಾಡಿದ್ರಿ? ಟೊಮೆಟೊಗೆ ಸೋರೆ ಗಿಡ ಆದಮೇಲೆ ನವಂಬರಿಗೆ ಹೀರೆಕಾಯಿ ಅಂತ ಮಾಡಿದ್ವಿ. ಅದೊಂದು 4 ತಿಂಗಳು ಹಾರ್ವೆಸ್ಟ್ ಮಾಡಿದ್ವಿ, ಅದು ಕಡ್ಡಿಯಲ್ಲಿ. ಅದಾದಮೇಲೆ ಒಂದು 1 ತಿಂಗಳು 2 ತಿಂಗಳು ಸ್ವಲ್ಪ ಭೂಮಿಗೆ ಗ್ಯಾಪ್ ಕೊಟ್ಟು ಟೊಮೆಟೊ ಮಾಡಬೇಕು ಅಂತ ಮಾಡಿದ್ರು. ಒಟ್ಟು ಎಷ್ಟು ಎಕರೆ ಮಾಡಿದ್ವಿ ಸರ್? ಈಗ ಒಂದು 3 ಎಕರೆ ಮಾಡಿದ್ದೀವಿ. ಮೊದಲು ನಾವು ಎಲ್ಲ ತರಕಾರಿಗಿನ್ನ ಟೊಮೆಟೊನೇ ನಾವು ಯಥೇಚ್ಛವಾಗಿ ನಾವು ಅದಕ್ಕೆ ಮಾನ್ಯತೆ ಕೊಟ್ಟಿದ್ದು. ಈ ಥರ ಎಲ್ಲ ಮಾಡ್ತಿರ್ಲಿಲ್ಲ. ಮೊದಲು ನಾವೇ ಓನಾಗೆ ಬೀಜ ಅಂದರೆ ಈ ಮದನಪಲ್ಲಿ ಅಂತ ನಾಟಿ ಟೊಮೊಟೊ, ಅದನ್ನ ನಾವೇ ಬೀಜ ಮಾಡ್ಕೊಂಡು ಅದನ್ನ ಒಣಗಿಸ್ಕೊಂಡು ಅದನ್ನ ನಾವು ಮಡಿಬಿಟ್ಟು ಆ ಸಸಿ ಉಣಿ ದಿಬ್ಬ ಕಟ್ಟಿ ಆಮೇಲೆ ಅದನ್ನ ತಗೊಂಡೋಗ್ಬೇಕಾದ್ರೆ ಏನು ಮಾಡ್ತಾಯಿದ್ವಿ, ಮಂಕ್ರಿ ಈಜಿ ಮುಳ್ಳಲ್ಲಿ ಹೊಲ್ದು ಸುತ್ತು ಗೋಣಿ ಚೀಲ ಹಾಕಿ ಮಾರ್ಕೆಟಿಗೆ ತಗೊಂಡೋಗ್ತಾಯಿದ್ದೋ. ಅದಾದಮೇಲೆ 85-86ರಿಂದ ಸ್ವಲ್ಪ ನಾವು ಅವ್ರನ್ನ ನೋಡ್ಕೊಂಡು ಬಾವಿಯಿಂದ ನೀರು ತಗೊಂಡು ಟೊಮೆಟೊ ಮಾಡಬೇಕು ಅಂತ ಅಂದಾಗ ಈ ಥರ ಕಂಪ್ನಿಗಳೆಲ್ಲ ಅಷ್ಟೊಂದು ಇರಲಿಲ್ಲ. ಮೈಕೋ ಕಂಪ್ನಿ ಅಂತ ಬಂದಿತ್ತು. ಅದು ಈ ಥರ ಸೀಡ್ಸು ಅಂತ ಏನೂ ಗೊತ್ತಿಲ್ಲ. ಏನು ಅಂತಂದರೆ ಸೀಡ್ಸು ಅನ್ನೋದೇ ಗೊತ್ತಿಲ್ಲ. ನಮಗೆ ಒಳ್ಳೆ ಬಿತ್ತನೆ ಕೊಡು ಅಂತಂದರೆ ಆಯ್ತಪ್ಪ ಅಂತಂದ್ಬಿಟ್ಟು ಕೆಲವು ಹೆಸ್ರುಗಳೆಲ್ಲ ಮರ್ತುಬಿಟ್ಟಿದ್ದೀನಿ. ಅದು ತಗೊಂಬಂದ್ವಿ. ಅದಾದಮೇಲೆ ನಾಮದಾರಿ ಬಂದಾಗ 90ನೇ ಇಸ್ವಿ. 90ನೇ ಇಸ್ವಿಯಿಂದ ಅದಕ್ಕಿಂತ ಮೊದಲು ಇಂಡೋ ಅಮೇರಿಕನ್ ಸೀಡ್ಸು 88-89 ಅದೇ ನಮಗೆ ಸ್ಟಾರ್ಟಿಂಗು ಟೊಮೆಟೊ ಸೀಡ್ಸ್ ಬಂದಿದೆ ಅಂತ ಹೇಳಿಬಿಟ್ಟು ಗೊತ್ತಾಗಿದ್ದು. ಆ ಇಂಡೋ ಅಮೇರಿಕನ್ ಸೀಡ್ಸಲ್ಲಿ ಯಾವುದ್ಯಾವುದು ವೆರೈಟಿ ಅಂತಂದರೆ ರಶ್ಮಿ ಅಂತ ಇತ್ತು, ರೂಪಾಲಿ ಅಂತ ಇತ್ತು, ರಜನಿ ಅಂತ ಇತ್ತು, ಕರ್ನಾಟಕ ಸೀಡ್ಸ್ ಅಂತ ಇತ್ತು. ಅದೆಲ್ಲ ಈ ಬೀಜ ಏನು ಕೊಡ್ತಿರಲಿಲ್ಲ, ಅವ್ರು ಸೊಸಿನೇ ಕೊಡೋರು. ಆ ಸೊಸಿನ ತಂದು ನಾವು ನಾಟಿ ಮಾಡಿಬಿಟ್ಟು ಕಡ್ಡಿ ಕಟ್ಟೋದು ಹೆಂಗೆ ಅನ್ನೋದು ಗೊತ್ತಿರಲಿಲ್ಲ. ಆ ಕಡ್ಡಿ ಕಟ್ಟಿ ದಾರ ಬಿಡೋದು, ತಂತಿ ಬಿಡೋದು ಅನ್ನೋದು ಗೊತ್ತಿರಲಿಲ್ಲ. ಕೆಲವು ರೈತರುಗಳ್ನೆಲ್ಲ ಈ ಆನೇಕಲ್ ಕಡೆ, ಚಂದಾಪುರ, ಕೋಲಾರದ ಕಡೆ ಎಲ್ಲ ಹೋಗಿ ತಿಳ್ಕೊಂಡು ಮತ್ತು ನಮ್ಮ ಹೆಸರುಘಟ್ಟ ಹಣ್ಣಿನ ತೋಟದಲ್ಲಿ ಡಾಕ್ಟ್ರುಗಳ್ನ ಕನ್ವಿನೆನ್ಸ್ ಮಾಡ್ಕೊಂಡು ಹೆಂಗೆ ಸಾರ್ ಬೆಳೆಯೋದು ಅಂತ ಹೇಳಿದಾಗ, ನೋಡಪ್ಪ ಈ ಥರ ಅಂತ ಎಲ್ಲ ಟ್ರೈನಿಂಗ್ ಕೊಡೋರು. ಆವಾಗ ಈ ಸೀಡ್ಸ್ ಟೊಮೊಟೊ ಅನ್ನೋದೇ ಗೊತ್ತಿಲ್ಲ. ಸರಿ, ಆವಾಗ ಏನು ಮಾಡಿದ್ವಿ, ನಾವು ಒಂದು 10 ಗ್ರಾಮ್ ಬೀಜ ರೂಪಾಲಿ ಅಂದ್ಬಿಟ್ಟು ಇದು ಇಂಡೋ ಅಮೇರಿಕನ್ ಸೀಡ್ದು ತಗೊಂಬಂದ್ವಿ. ಅದು ಇಲ್ಲೆಲ್ಲೂ ಸಿಗ್ತಾ ಇರಲಿಲ್ಲ. ಬನಶಂಕರಿ ಹತ್ರನೇ ಹೋಗಿ ತರಬೇಕಾಯ್ತು. ಆವಾಗ 10 ಗ್ರಾಮ್ ಅಂತಂದರೆ ಏನು, ಅದು 3,000-3,500 ಬೀಜ ಬರೋದನ್ನು. ಈ ಥರ ಕ್ರೇಟ್ ಇರಲಿಲ್ಲ, ಕೋಕೋಫಿಟ್ ಇರಲಿಲ್ಲ. ಅದನ್ನ ಒಂದೊಂದೇ ಬೀಜನ ಮಡಿ ಮಾಡಿ ಚೆನ್ನಾಗಿ ಪಾತಿ ಮಾಡಿಬಿಟ್ಟು
ಅದಕ್ಕೆ ನೀರು ಹಾಕಿ ಅದನ್ನ ಸೊಸಿ ಬೆಳೆಸಿ 25 ದಿವಸ ಏನಾದರೂ ಮಳೆ ಬಂದುಬಿಟ್ರೆ ಅದು ಸೊಸಿನೇ ಹೋಗ್ಬಿಡೋದು. ಅದಕ್ಕೊಂದು ಸ್ವಲ್ಪ ಇದು ಏನು ಚಪ್ಪರ ಥರ ಗರಿ ಥರ ಎಲ್ಲ ಹಾಕಿ ಬೆಳೆಸಿ ಅದಕ್ಕೆ ಯಾವ್ಯಾವ ಔಷಧಿ ಹೊಡಿಬೇಕು ಅನ್ನೋದು ಗೊತ್ತಿಲ್ಲ. ಏನಾನ ಸೊಳ್ಳೆ ಪಳ್ಳೆ ಇನ್ನೊಂದು ಬಂದರೆ ಈ ಯಾವುದೋ ಡೈತೆನ್ನು ಮತ್ತು ಮೆಟಾಸಿಡ್ ಇವೆರಡೇ ಗೊತ್ತಿದ್ದಿದ್ದು. ಮತ್ತು ಆಮೇಲೆ ಎಕಾಲೆಕ್ಸು ಈ ಒಂದು 2-3 ಔಷಧಿ ಬಿಟ್ಟರೆ ನಮ್ದು ಏನು ಅನ್ನೋದೇ ಗೊತ್ತಿಲ್ಲ. ಅದರಲ್ಲೇ ಬೆಳೆದು ಹಂಗೆ ಸರಿ ನಾಮದಾರಿ ಬಂತು. ಆ ಕಂಪ್ನಿಗಳಿಂದ ಹಿಡಿದು ಸಿಂಜಿಯಂಟ, ಆಮೇಲೆ ಅವಿನಾಶ್ ಅಂತ ಬೇಸಿಗೆ ವೆರೈಟಿ. ಅದಕ್ಕಿಂತ ಮೊದಲು ಈ ಟೆಂಪ್ರೇಚರಿಗೆ ಯಾವ ವೆರೈಟಿಗಳೂ ನಮಗೆ ಗೊತ್ತೇ ಇರಲಿಲ್ಲ. ಬೇಸಿಗೆ ವೆರೈಟಿ ಅವಿನಾಶ್ ಅಂತ ಬಂತು. ಎಷ್ಟನೇ ಇಸ್ವಿ 95 ಏನೋ ಇರಬೇಕು. ಆವಾಗಲಿಂದ ಈಚೆಗೆ ನಾವು ಸೀಡ್ಸ್ ಟೊಮೊಟೊನೇ ಬೆಳ್ಕೊಂಡು ಬರ್ತಾಯಿದ್ದೀವಿ. ಅದರಿಂದ ಆಚೆಗೆ ಸುಮಾರು ಕಂಪ್ನಿಗಳು ಬಂದುಬಿಟ್ಟಿದೆ. ಎಲ್ಲ ಕಂಪ್ನಿಗಳೂ ಬೇಸಿಗೆ ವೆರೈಟಿ, ಮಳೆಗಾಲ ವೆರೈಟಿ, ಚಳಿಗಾಲ ವೆರೈಟಿ ಇದೆಲ್ಲ ಮಾಡಿದ್ದಾರೆ. ಅದರಲ್ಲಿ ಬೇಸಿಗೆ ವೆರೈಟಿ ನಾವು ಇವಾಗ ಹಾಕಿರೋದು. ಇದು ಸಕಟ ಕಂಪ್ನಿದು ರಾಬಿನ್ ವುಡ್ ಅಂದ್ಬಿಟ್ಟು. ಇದರಲ್ಲಿ ಇನ್ನೂ ಸುಮಾರು ಕಂಪ್ನಿಗಳೆಲ್ಲ ಬಂದಿದೆ. ಕ್ಲಾಸ್ ಕಂಪ್ನಿದು ಬಂದಿದೆ, ಸಿಂಜಿಯಂಟಾ ಕಂಪ್ನಿದು ಬಂದಿದೆ, ಈಸ್ಟ್ ವೆಸ್ಟ್ ಕಂಪ್ನಿದು ಬಂದಿದೆ, ಆಮೇಲೆ ಟಾಟಾ ಕಂಪ್ನಿದು ಬಂದಿದೆ. ಸುಮಾರು ಎಲ್ಲ ವೆರೈಟಿಗಳು ಎಲ್ಲ ಕಂಪ್ನಿಗಳೂ ಬಿಟ್ಟಿದ್ದಾರೆ. ಅದು ನಾವು ಮಾರ್ಚಲ್ಲಿ ನಾಟಿ ಮಾಡೋಕ್ಕೆ ಅಂತ ರೆಡಿ ಮಾಡಿದ್ವಿ. ಸಕಟ ಕಂಪ್ನಿದು ರಾಬಿನ್ ವುಡ್ ಅಂತ ಹೈಬ್ರಿಡ್ ಸೀಡ್ಸು ಅಂತ ಹೇಳಿಬಿಟ್ಟು ನಮ್ಮ ಫ್ರೆಂಡೇನೆ ಅವರು ಕಂಪ್ನಿಯಲ್ಲಿದ್ದರು, ಅಶೋಕ್ ಅಂದ್ಬಿಟ್ಟು ಮಾಡಿ ಅಂತಂದರು. ಸರಿ, ನಾವು ಒಂದು 3 ಎಕರೆ ಒಂದು 10 ಕುಂಟೆ ಹೆಚ್ಚು ಕಡಿಮೆ ಇದೆ, ಒಂದು 20-21 ಸಾವಿರ ತಂದು ನಾಟಿ ಮಾಡಿದ್ವಿ. ಟೆಂಪ್ರೇಚರ್ ಜಾಸ್ತಿಯಾಗಿ 38-40 ಡಿಗ್ರಿ ಗಂಟ ಬಂದಾಗ ಸುಮಾರು ಸೊಸಿ ಹೋಗ್ಬಿಟ್ಟು. ಆ ಟೈಮಲ್ಲಿ ಯಾವ ನರ್ಸರಿಯಲ್ಲೂ ಸೊಸಿ ಸಿಕ್ಕಿಲ್ಲ. ಆವಾಗ ಏನು ಮಾಡಿದ್ವಿ, ಇನ್ನೂ ಒಂದು 2-3 ವೆರೈಟಿ ಟಾಟಾ ಕಂಪ್ನಿದು ಮತ್ತು ಕ್ಲಾಸ್ ಕಂಪ್ನಿದು ಒಂದು 2-3 ವೆರೈಟಿ ಇದೆ. ಅದರಲ್ಲಿ ಇದರದ್ದೇ ಸಕಟ ಕಂಪ್ನಿದೆ ಸ್ವಲ್ಪ ಜಾಸ್ತಿ ಮೇಜರಾಗಿ ಇದು ಮಾಡಿ ಓಣಿದ್ವಿ. ಅದೇ ಬಂದಿರೋದು. ಯಾವಾಗ ಸರ್ ಓಣಿದ್ದು? ಇದು ಮಾರ್ಚ್ 20ನೇ ತಾರೀಕು. ಮಾರ್ಚ್ 20. ಎಷ್ಟು ದಿನದಿಂದ ಸಂಪರ್ಕ ಇದೆ? ಇದು ಮಾರ್ಚ್ 20ನೇ ತಾರೀಕು ಉಣಿದ್ರೆ ಸುಮಾರು ಒಂದು ತಿಂಗಳಿಗೇ ನಾವು ದಾರ ಕಟ್ಟಂಗೆ ಬರಬೇಕಾಯಿತು. ಆ ಟೆಂಪ್ರೇಚರಿಗೆ ಬಂದಿಲ್ಲ. ಒಂದೊಂದೇ ಕಡ್ಡಿ ನಿಂತ್ಕೊಂಡು ಗಿಡ ಹೋಗ್ಬಿಡ್ತಾನೋ ಅಂದ್ಕೊಂಡ್ವಿ. ಈ ಸತಿ 1.5 ತಿಂಗಳು ಮಳೆನೇ ಸ್ಟಾರ್ಟ್ ಆಗಿಲ್ಲ. ಮಾರ್ಚು, ಏಪ್ರಿಲ್ಲು, ಮೇ ಮಧ್ಯದಲ್ಲೇ ಏನೋ ಬಂದಿದ್ದು. ಅಂಥ ಗಂಟ ಸುಮಾರು ಏನು ಟೊಮೆಟೊ ಮಾಡಬಾರ್ದ ಅಂದ್ಕೊಂಡು ಹೋಗಿರೋಕೆ ಉಣ್ಕೊಂಡು ಸರಿ ಹಿಂಗೆ ಇದು ಮಾಡ್ಕೊಂಡು ಬಂದ್ವಿ. ವಾತಾವರಣ ಸ್ವಲ್ಪ ಟೆಂಪ್ರೇಚರ್ ಚೇಂಜ್ ಆಯಿತು. ಆ ಚೇಂಜ್ ಆದಮೇಲೆ ಸ್ವಲ್ಪ ಗಿಡ ಚೆನ್ನಾಗಿ ಬಂದಿದೆ. ಈಗ ಸುಮಾರು ಜೂನು 10ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಫಸಲು. ಟೊಮೊಟೊ ಅಂತಲ್ಲ, ಎಲ್ಲ ಬೆಳೆಗಳೂ ನಾವು ಯಾವ ರೀತಿ ಮಾಡಬೇಕು ಅಂತಂದರೆ, ಮಕ್ಕಳುಗಳ್ನ ಇವಾಗ ನಾವು ಹುಟ್ಟಿದಾಗ ಯಾವ ಥರ ಸಾಕ್ತೀವಿ, ಮಕ್ಕಳುಗಳಿಗೆ ಯಾವ ಥರ ಫುಡ್ ಕೊಡ್ತೀವಿ, ಮಕ್ಕಳುಗಳ್ನ ಯಾವ ಥರ ನೀಟ್ನೆಸ್ ಮಾಡ್ತೀವಿ, ಅದೇ ಥರ ನಾವು ಈ ಒಂದು ಟೊಮೊಟೊ ಸೊಸೆ ಆಗಲಿ, ಬೇರೆ ಸೊಸೆ ಆಗಲಿ, ಮತ್ತೊಂದು ಏನೇ ಆಗಲಿ, ನಾವು ಅಂದರೆ ಯಜಮಾನರು, ರೈತರು ಈ ನಾಟಿ ಮಾಡಿದಾಗಿಂದ ಅದರ ಮೇಲೆ ತುಂಬ ಕೇರ್ಫುಲ್ಲಲ್ಲಿ ತನ್ನ ತಾಯಿ ಮಗುನ ಯಾವ ಥರ ಸಾಕ್ತಾರೋ ಆ ಥರ ನೋಡ್ಕೊಂಡಿರಬೇಕು. ಸೊಸಿ ನಾಟಿ ಮಾಡಿ 1 ತಿಂಗಳು ಗಂಟ 3 ದಿವಸ 4 ದಿವಸಕ್ಕೆ ಸಾಲು ನೋಡ್ತಾ ಇರಬೇಕು. ಸೊಸಿನೂ ನೋಡ್ತಾ ಇರಬೇಕು. ಮಕ್ಕಳುಗಳ್ನ ಯಾವ ಥರ ಎಲ್ಲ ಮಕ್ಕಳುಗಳು ಹೆಂಗೆ ನಾವು ಒಂದು ಸ್ಕೂಲಲ್ಲಿ ತನ್ನ ಮಾಸ್ಟ್ರು ಫಾಲೋಅಪ್ ಮಾಡ್ತಾರೋ ಆ ಥರ ಮಾಡಬೇಕು. ಆವಾಗ ಇದರಲ್ಲಿ ಸೊಳ್ಳೆ ಬರುತ್ತೆ, ಮತ್ತು ರೋಗ ಬರುತ್ತೆ, ಆಮೇಲೆ ಕೆಲವು ಕೀಟನಾಶಕಗಳೆಲ್ಲ ಬರ್ತವೆ. ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು 1 ತಿಂಗಳು 1.5 ತಿಂಗಳು ಕಾಪಾಡಿದ್ರೆ ಅದು ತಾನಷ್ಟು ತಾನೇ ಮಕ್ಕಳುಗಳು ಎಜುಕೇಷನ್ ಆಗಿ ಅವರು ಎಜುಕೇಷನ್ ಆದಮೇಲೆ ಎಷ್ಟು ನಮ್ಮನ್ನು ಆ ತಂದೆ ತಾಯಿನ ಫಾಲೋಅಪ್ ಮಾಡ್ತಾರೋ ಅದೇ ಥರ ಈಗ ನಮ್ಮ ಗಿಡ ನಮ್ಮನ್ನು ಕರಿತಾ ಇರ್ತದೆ. ಹಣ್ಣು ಬಂದೈತೆ, ಮತ್ತು ಇದು ಈಗ ಒಳ್ಳೆ ಆರೋಗ್ಯವಾಗಿದ್ದೀವಿ ಅನ್ನೋ ಲೆಕ್ಕಕ್ಕೆ ಒಂದು ನಿಂತ್ಕೊಬೇಕು ಅಂತಂದರೆ ನಾವು ಮಕ್ಕಳ ಥರ ನೋಡ್ಕೊಂಡು 1.5 ತಿಂಗಳು ಕಾಪಾಡಿದ್ರೆ ಮಾತ್ರ ಯಾವುದೇ ಬೆಳೆ ಚೆನ್ನಾಗಿ ಬರುತ್ತೆ. ನಾವು 2 ತಿಂಗಳು ಚೆನ್ನಾಗೆ ಮಾಗಿ ಉಳುಮೆ ಅಂತ ಅಂದರೆ ಫೆಬ್ರವರಿ ಮಾರ್ಚ್ ಒಳಗೆ ಉಳುಮೆ ಮಾಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ,
ಹಿಂಡಿ ಲಾಗೋಡ್ಗಳು ಇವೆಲ್ಲ ಹಾಕಿ ಬೇಸಾಯ ಮಾಡಿ ಮತ್ತು ಈಗ ಮೊದಲು ಅಂತಂದರೆ ನಾವು ಏನಾದರೂ ಟೊಮೆಟೊ ಮಾಡಬೇಕಾದ್ರೆ ಡ್ರಿಪ್ ಇರಲಿಲ್ಲ, ಮಲ್ಚಿಂಗ್ ಪೇಪರ್ ಇರಲಿಲ್ಲ, ಆಮೇಲೆ ಏನೋ ಬೇಕಾಬಿಟ್ಟು ಗುಣಿಗೆ ಹಾಕಿ ಇದು ಮಾಡೀವಿ. ಇವತ್ತು ಎಲ್ಲ ಟೆಕ್ನಾಲಜಿ ಬಂದ್ಬಿಟ್ಟೈತೆ. ಹಂಗಾಗಿ ಅದೆಲ್ಲ ಮಾಡಿ ನಾವು ಪೇಪರ್ ಹಾಕಿ ಡ್ರಿಪ್ ಹಾಕಿ ನಾವು ಸೊಸಿ ಉಣ್ದಾಗಿಂದ ಸೊಸಿ ಉಣ್ಬೇಕು. ಆ ಥರ ಉಣ್ದಕ್ಕೋಸ್ಕರ ಈ ಥರ ಬಂದಿದೆ. ಈ ಬಂದ ಮೇಲೆ 1 ತಿಂಗಳು 1.5 ತಿಂಗಳು 3 ದಿವಸಕ್ಕೆ 4 ದಿವಸಕ್ಕೆ ಕಂಟಿನ್ಯೂಸಾಗಿ ಫಾಲೋಅಪ್ ಮಾಡ್ತಾನೇ ಇರಬೇಕು. ಪ್ರತಿ ಸಾಲು ಮಾಡಬೇಕು, ಪ್ರತಿ ಸೊಸಿನೂ ಫಾಲೋಅಪ್ ಮಾಡಿ ಔಷಧಿಗಳು ಹೊಡ್ಕೊಂಡು ಅದಕ್ಕೆ ಏನು ಹೆಚ್ಚು ಕಡಿಮೆ ರೋಗ ಬಂದಿದೆಯಾ ಇಲ್ಲ. ಇವಾಗ ಇದ್ದಕ್ಕಿದ್ದಂಗೆ ಮಳೆ ಬಂದುಬಿಡ್ತದೆ. ಮಳೆ ಬಂದಾಗ ಸ್ವಲ್ಪ ರೋಗ ಜಾಸ್ತಿ ಆಗ್ತದೆ. ಇಲ್ಲ ಅಂದರೆ ಈ ಇಮ್ಮಿಡಿಯೇಟ್ಲಿ ಸೊಳ್ಳೆಗಳು ಬಿಳಿಯ ಸೊಳ್ಳೆ ಬರುತ್ತೆ. ಆ ಬಿಳಿಯ ಸೊಳ್ಳೆಗೆ ನಾವೇನು ಡೈತೆನ್ನಾಗಲಿ ಬಾವಿಸ್ಟಿನ್ನಾಗಲಿ ಅದ್ರ ಜೊತೆಗೆ ಕಾನ್ಫಿಡರು, ಅಸಿಪೇಟು, ಅಸಿಟಮಫ್ರೈಡು, ಅದಕ್ಕಿಂತ ಒಂದು ಸ್ವಲ್ಪ ಮೇಲೆ ಬಂದರೆ ಲ್ಯಾನ್ಸರ್ ಗೋಲ್ಡು, ಆಮೇಲೆ ಇನ್ನೂ ಒಂದು ಸ್ವಲ್ಪ ಮೇಕೆ ಒಂದೇ ಹೊಡಿಬಾರ್ದು ಡೆಲಿಕೇಟು. ಹಿಂಗೆಲ್ಲ ಮಾಡಿ 1.5 ತಿಂಗಳು 2 ತಿಂಗಳು ಚೆನ್ನಾಗಿ ಕಾಪಾಡಿ ಆರೋಗ್ಯವಾಗಿ ಇರಬೇಕು ಅಂತಂದರೆ ನಾವು ಕ್ಲೀನಾಗೆ ರೋಗ ಬರ್ದಂಗೆ ಇನ್ಸೆಕ್ಟಿಸೈಡು ಕಾಪಾಡಿದವ್ರು ಮಾತ್ರ ಚೆನ್ನಾಗಿ ಬೆಳಿಬೋದು. ಅದೇ ಇದಕ್ಕೆ ನಮಗೆ ಒಂದು ಚೆನ್ನಾಗಿ ಬಂದದೆ ಅಂತ ಅನ್ಕೊಂಡಿದ್ದೀನಿ. 1 ತಿಂಗಳಿಂದ ನಾವು ಕಡ್ಡಿ ದಾರ ಎಲ್ಲ ಕಟ್ಟಿ ಅದೆಲ್ಲ ನಾವು ಇದು ಮಾಡಿದ ಮೇಲೆ ಯಾವುದೇ ಟೊಮೆಟೊ ಬರಬೇಕಾದ್ರೆ 70-75 ದಿವಸದ ಮೇಲ್ಪಟ್ಟು 80 ದಿವಸ ಆರೋಗ್ಯವಾಗಿದ್ದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಒಂದು 10-15 ದಿವಸ ಕಡಿಮೆ ಬರುತ್ತೆ. ಇಲ್ಲ ಟೆಂಪ್ರೇಚರ್ ಸ್ವಲ್ಪ ಕೂಲ್ ಆಗಿದ್ದರೆ ಒಂದು 15-20 ದಿವಸ ಜಾಸ್ತಿ ಬರುತ್ತೆ, ಲೇಟಾಗಿ ಬರ್ತದೆ. ಯಾವುದೇ ವೆರೈಟಿ ಎಲ್ಲ ಕಂಪ್ನಿಗಳೂ ಸ್ವಲ್ಪ ಹೆಚ್ಚು ಕಡಿಮೆ ಅವ್ರಿಗೂ ಕಂಪ್ನಿಗಳು ಮಾಡಿದಾಗ ನಮ್ಮ ವೆರೈಟಿನೂ ಚೆನ್ನಾಗಿ ಆಗಬೇಕು ಅಂತಲೇ ಮಾಡ್ತಾ ಇರೋದು. ಇದು ಒಂದೇ ಕಂಪ್ನಿಯವ್ರದ್ದು ಚೆನ್ನಾಗಿದೆ ಅಂತ ನಾವೇನು ಹೇಳೋಕ್ಕಾಗಲ್ಲ. ಬೇಸಿಗೆ ವೆರೈಟಿ ಆ ಒಂದು ಕಂಪ್ನಿಗಳವರು ಒಳ್ಳೊಳ್ಳೆ ಸೀಡ್ಗಳೇ ಬಿಟ್ಟಿದ್ದಾರೆ. ಎಲ್ಲ ಚೆನ್ನಾಗಿದೆ ಅಂತ ನನ್ನ ಭಾವನೆ. ಅಂದರೆ ರೈತರು ಮಾಡೋ ರೀತಿ ನೀತಿಯಲ್ಲಿದೆ. ಇವತ್ತು ಯಾರಿಗೋ ಒಬ್ರಿಗೆ ಹೇಳ್ಬಿಟ್ಟು ನೀನು ಔಷಧಿ ಹೊಡಿ ಅಂತ ಹೋಗಿ ಮನೆಗಿದ್ರೆ ಆಗಲ್ಲ. ಆಮೇಲೆ ಯಾರಿಗೋ ಒಬ್ಬರಿಗೆ ನೀನು ಫರ್ಟಿಲೈಸರ್ ಹಾಕು ಅಂತ ಹೇಳ್ಬಿಟ್ಟು ಎಲ್ಲೋ ಕುಂತ್ಕೊಂಡಿದ್ರೆ ಆಗಲ್ಲ. ರೈತ ಮಾಡಿದ್ದ ಬದುಕು ಬೆಳಿಗ್ಗಿನ ಸಾಯಂಕಾಲದ ಗಂಟ ರಾತ್ರಿ ಕನಸಲ್ಲೂ ಆ ಒಂದು ಬೆಳೆ ಬಗ್ಗೆ ಆಲೋಚನೆ ಮಾಡಿದಾಗ ಮಾತ್ರ ಬೆಳೆ ಚೆನ್ನಾಗಿ ಬರ್ತದೆ ಅಂತ ನನ್ನ ಒಂದು ಭಾವನೆ. ಒಂದು ಗಿಡದಲ್ಲಿ ಇಲ್ಲಿವರೆಗೂ ಎಷ್ಟು ಕಾಯಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡಿ? ಈಗ ನಾನೊಂದು 20-21 ಸಾವಿರ ಸಸಿ ಉಣಿದ್ದೀನಿ. ಡಿಸ್ಟೆನ್ಸು 5-5.5 ಅಡಿಗೆ ಹಾಕಿದ್ದೀವಿ. ಕೆಲವರು 4 ಅಡಿಗೆ ಹಾಕ್ತಾರೆ, 3.5 ಅಡಿಗೆ ಹಾಕ್ತಾರೆ. ಈ ಸ್ವಲ್ಪ ಡಿಸ್ಟೆನ್ಸ್ ಇದ್ದರೆ ಆರೋಗ್ಯವಾಗಿ ರೋಗ ಬರದಂಗೆ ಕಾಪಾಡ್ತೈತೆ ಒಂದು. ಆಮೇಲೆ ಇಳುವರಿ ಸ್ವಲ್ಪ ಜಾಸ್ತಿ ಬರ್ತದೆ. 5.5 ಅಡಿ ಮತ್ತು 1.25 ಅಡಿಗೆ ಒಂದೊಂದು ಸಸಿ ಉಣಿರೋದು. ಆ ಒಂದು ಸಸಿ ಉಣಿದಾಗ ಏನಾಗುತ್ತೆ, ಇದು ಟೊಮೊಟೊ ಜಾಸ್ತಿ ಸೈಜು ಬರಬಾರ್ದು, ಜಾಸ್ತಿ ಸಣ್ಣನೂ ಬರಬಾರ್ದು. ಆವ್ರೇಜು ಒಂದು 60-70 ಗ್ರಾಮಿಂದ ಆಚೆಗೆ, ಒಂದು 70 ಗ್ರಾಮಿಂದ 90-100 ಗ್ರಾಮ್ ಇದ್ದರೆ ಅದಕ್ಕೆ ಟೊಮೊಟೊಕ್ಕೆ ಒಂದು ಸ್ವಲ್ಪ ನೋಡೋಕ್ಕೆ ತಗೊಳೋದಕ್ಕೆ ವ್ಯಾಪಾರಗಾರರಿಗೆ ತುಂಬ ಒಂದು ಲೈಕ್ ಮಾಡ್ತಾರೆ. ಹಂಗಾಗಿ ಈ ಲೆಕ್ಕದಲ್ಲಿ ಬರುತ್ತೆ ಅಂತ ನಾವು ಮಾಡಿದ್ದೀವಿ. ನಮ್ಮ ಒಂದು ಅನಿಸಿಕೆ ಬಂದೈತೆ ಅಂದ್ಕೊಂಡಿದ್ದೀವಿ. ಇನ್ನೂ ಬೆಳೀತಾ ಇದೆ, ಪರವಾಗಿಲ್ಲ. ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಚೆನ್ನಾಗಿದೆ. ಆಮೇಲೆ ಇದು ನೀವು ಇಳುವರಿ ಅಂತ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ಗಿಡಕ್ಕೆ ಕಡಿಮೆ ಅಂದ್ರೂ ಒಂದು 5-5.5 kg ಬರುತ್ತೆ ಲಾಸ್ಟ್ ಆಗೋ ಅಷ್ಟೊತ್ತಿಗೆ ಅಂತ. ಈ ಒಂದು ಗ್ರೋತು, ಈ ಒಂದು ಫ್ಲವರು ಸೆಟ್ಟಿಂಗು, ಈ ಒಂದು ಕಾಯಿ ತೂಕ ಇದೆಲ್ಲ ನೋಡಿದ್ರೆ 5-5.5 kg ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ನಾವು ಎಷ್ಟೋ ಬರ್ತದೆ 8 kg 10 kg ಬಂದದೆ ಅಂತ ಅನ್ಬೋದನ್ನ ರೈತರು. ನಾನೊಂದು 5-5.5 kg ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೊಂದು 20-21 kg ಅಲ್ಲಿ ನೀವೇ ಟ್ಯಾಲಿ ಮಾಡ್ಕೊಳ್ರಿ ಎಷ್ಟು ಬರುತ್ತೆ ಅಂತ. 5 kg ಒಂದು ಗಿಡ? ಹಾಂ, ಒಂದು ಗಿಡಕ್ಕೆ 21,000. ಮೊದಲು ಟೊಮೊಟೊ ಬೆಳೆ ಅಂತಂದರೆ ಬಡವ್ರ ಬೆಳೆ ಅಂತ ಹೇಳೋರು. ನಮಗೂ ನಾವು ಅಂದ್ಕೊಂಡಿವಿ ನಾವೇನೂ ಮಾಡೋಕ್ಕೆ ಶಕ್ತಿ ಇಲ್ಲ ಅಂದಾಗ ಟೊಮೊಟೊ ಹೊಲ್ದಾರ ಒಂದು ಸ್ವಲ್ಪ ಉಣ್ಣು, ಎಲ್ಲೇನೋ ಒಂದು ಸ್ವಲ್ಪ ಇದು ಮಾಡಿ ಕಾಸು ಮಾಡ್ಬೋದು ಅಂತ ನಮ್ಮ ತಂದೆಯವರು, ಹಿರಿಕರು, ಆಮೇಲೆ ಕೆಲವರು ತಿಳಿದವರು ಎಲ್ಲರೂ ಹೇಳೋರು. ಇವತ್ತು ಪರಿಸ್ಥಿತಿ ಒಳಗೆ ಟೊಮೊಟೊ ಮಾಡಬೇಕು ಅಂತಂದರೆ ಹಣ ಇರಬೇಕು, ಆಮೇಲೆ ಮನಸ್ಸಿರಬೇಕು,
ಆಮೇಲೆ ಛಲ ಇರಬೇಕು. ಇವೆಲ್ಲ ಇದ್ದರೆ ಮಾತ್ರ ಟೊಮೊಟೊ ಮಾಡ್ಬೋದು. ಟೊಮೊಟೊಕ್ಕೆ ಬರ್ದಂಥ ರೋಗನೇ ಇಲ್ಲ. ಈಗ ಮೊದಲು ನಾವು ಟೊಮೊಟೊ ಮಾಡಿದ್ರೆ ಏನು ಮಾಡೀವಿ, ಹುಳ ಏನಾದರೂ ಸೊಳ್ಳೆ ಪಳ್ಳೆ ಇನ್ನೊಂದು ಗೊತ್ತೇ ಇಲ್ಲ. ಹೂವು ಮತ್ತು ಕಾಯಾದಾಗ ಹುಳ ಬೀಳವು. ಆ ಹುಳ ಬಿದ್ದಾಗ ಏನು ಮಾಡೇವಿ ಅಂತಂದರೆ, ಅಲ್ಲಿ ಒಂದು 10 ಲೀಟ್ರ್ ಕಡಲೆಪುರಿ ತಂದು ಎರಚಾಡ್ಬಿಡು. ಬೆಳಿಗ್ಗೆ ಅಷ್ಟೊತ್ತಿಗೆ ಈ ಕೀಟನಾಶಕಗಳು, ಗೊರವಂಕುಗಳು ಮತ್ತು ಗುಬ್ಬಚ್ಚಿಗಳೆಲ್ಲ ಬಂದು ತಿಂದುಬಿಟ್ಟು ಅದ್ರ ಮೇಲೆ ಒಂದೊಂದು ಇದು ಹುಳ ಇದ್ದರೆ ಎಲ್ಲ ಆಯ್ಕೊಂಡು ತಿಂತವೆ ಅಂತ ಹೇಳೋರು. ಇವತ್ತು ಆ ಗುಬ್ಬಚ್ಚಿಗಳನ್ನೂ ಕಾಣ್ತಾ ಇಲ್ಲ, ಗೊರವಂಕುಗಳು ಕಾಣ್ತಾ ಇಲ್ಲ. ಮತ್ತು ನಾವು ಯಾವ ಔಷಧಿಗಳು ಯಾವುದೋ ಈ ರೋಗರ್ ಅಂದ್ವಿ, ಇಲ್ಲ ಮೆಟಾಲಿಕ್ಸಲ್ಲಿ ಇದು ಏನು ಎಕಾಲೆಕ್ಸ್ ಅಂದ್ವಿ, ಮತ್ತು ಇನ್ನು ಯಾವ್ಯಾವ ಇಂದ್ಲು ಔಷಧಿಗಳವಲ್ಲ, ಅವೆಲ್ಲ ಏನೂ ಕೆಲಸ ಮಾಡಲ್ಲ. ಇವತ್ತು ಔಷಧಿಗಳೇ ಬೇರೆ, ಇವತ್ತು ಇದು ಏನು ವ್ಯವಸಾಯನೇ ಬೇರೆ. ಅದು ನಾವು ಸಣ್ಣ ರೈತರುಗಳು ಮಾಡೋಕ್ಕಾಗಲ್ಲ. ಅಂದರೆ ಹಣ ಇರಬೇಕು ಮತ್ತು ಛಲ ಇದ್ದು ಆಸಕ್ತಿಯಿಂದ ಮಾತ್ರ ಟೊಮೊಟೊ ಇನ್ನೊಂದು ಹೇಳಬೇಕು ಅಂತಂದರೆ, ಇಡೀ ತರಕಾರಿ ಒಳಗೇ ಟೊಮೊಟೊ ಮಹಾರಾಣಿ ಇದ್ದಂಗೆ. ಅದು ಎಲ್ಲ ತರಕಾರಿ ಏನಾದರೂ ರೇಟು ಡೌನ್ ಆದರೆ, ಇದೊಂದು ರೈಜ್ ಆದರೆ ಎಲ್ಲ ರೇಟು ರೈಜ್ ಆಗ್ತದೆ. ಇದೊಂದು ಡೌನ್ ಆದರೆ ಎಲ್ಲ ತರಕಾರಿ ಡೌನ್ ಆಗ್ತದೆ ಅಂತ ನನ್ನ ಒಂದು ಅಭಿಲಾಷೆ.